ಅದನ್ನು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಮಾಡೋದು. ಸ್ಟ್ರೈಟ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ನಾನು ನಮ್ಮ ಮನೆಯಲ್ಲಿ ಹೆಡ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದ್ರೆ, ಇವತ್ತು ಹೊರಗಡೆ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ತುಂಬಾ ಲೇಟ್ ಆಯ್ತು ಬರೋದು. ಜಸ್ಟ್ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ಸ್ವಲ್ಪ ಊಟ ಮಾಡಿ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿತ್ತು ಸ್ನೇಹಿತರೆ. ಇವತ್ತು ತುಂಬಾ ಬೆಳಿಗ್ಗೆ ಒಂದು 7 ಗಂಟೆ ನಾನು ಗಾಡಿ ತಗೊಂಡು ಹೊರಟಿದ್ದಕ್ಕೆ ನಾನು ಆಕ್ಚುಲಿ ನನ್ನ ಮನೆಗೆ ಬಂದಾಗ ಒಂದು 9:30 ಆಗಿತ್ತು. ತುಂಬಾ ಸ್ಟ್ರೈನ್ ಆಗ್ಬಿಡ್ತು ಸ್ನೇಹಿತರೆ ಇವತ್ತು, ಯಾಕಂದ್ರೆ ತುಂಬಾ ವರ್ಕ್ ಲೋಡ್ ಇತ್ತು ಇವತ್ತು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಯಾಕೋ ಗೊತ್ತಿಲ್ಲ, ಇವತ್ತು ಒಂದು 4 ಗಂಟೆ 4:15 ಸ್ವಲ್ಪ ತಲೆನೋವು ಶುರುವಾಯಿತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ನೀರು ಕುಡಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಆದರೂ ಸ್ವಲ್ಪ ತಲೆನೋವು ಕಮ್ಮಿ ಆಗಲಿಲ್ಲ. ಸರಿ ಆಯಿತು ಅಂತೇಳಿ ವರ್ಕೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಅದಕ್ಕೋಸ್ಕರ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ವೈಫಿಗೆ ಬಂದು ಹೇಳ್ಕೊಂಡೆ ಈ ರೀತಿ ಆಯಿತು ಅಂತೇಳಿ. ಅವರು ನಾನು ಸ್ವಲ್ಪ ಇವತ್ತು ನಿಮಗೆ ತಲೆಗೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿಕೊಡ್ತೀನಿ, ಮತ್ತು ಸ್ವಲ್ಪ ಮೈಕೆಲ್ಲ ಒತ್ತು ಕೊಡ್ತೀನಿ. ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ. ಅದು ಸ್ವಲ್ಪ ನೀವು ಹುಷಾರಾದಾಗಿಂದ ಸ್ವಲ್ಪ ಎಲ್ಲೂ ಲಾಂಗ್ ಹೋಗಿರ್ಲಿಲ್ವಲ್ಲ, ಅದರಿಂದ ನೀವು ಲಾಂಗ್ ಹೋಗ್ತಾ ಇದ್ರಲ್ಲ, ಅದರಿಂದ ಸ್ವಲ್ಪ ನಿಮ್ಗೆ ಟಯರ್ಡ್ ಆಗಿದೆ ಅನ್ಸುತ್ತೆ. ಆಯಿತು, ಓಕೆ. ಈಗ ನಿಮಗೆ ನಾನೇನಪ್ಪ ಅಂದರೆ, ನಾನು ನಿಮಗೆ ಆಯಿಲೆಲ್ಲ ಹಾಕಿ ಮಸಾಜ್ ಮಾಡಿಕೊಡ್ತೀನಿ ಅಂತೇಳಿ ಅವರು ಇವಾಗ ನಿಮಗೆ ಒಂದು ಮಸಾಜ್ ಮಾಡ್ತಾ ಇದ್ದಾರೆ ಆಯಿಲಲ್ಲಿ. ನೀವು ಅಷ್ಟೇ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈ ರೀತಿ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಥವಾ ವೈಫ್ ಆಗಿರ್ಬೋದು, ಅವ್ರ ಕೈನಲ್ಲಿ ನೀವು ಒಂದು ತಲೆಗೆ ಒಂದು ಆಯಿಲ್ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಮ್ಮನ ಕೈ ಗುಣ, ಮತ್ತೆ ಹೆಂಡತಿ ಕೈ ಗುಣ, ಮತ್ತೆ ಅಕ್ಕ ತಂಗಿರ ಕೈ ಗುಣ, ಅದು ತುಂಬಾ ಏನಪ್ಪಾ ಅಂದ್ರೆ ಒಂದು ಮನ್ಸಿಗೆ ಖುಷಿ ಕೊಡುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅದು ತುಂಬಾ ನಮ್ಗೆ ಒಳ್ಳೆ ಹೆಲ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮಸಾಜ್ ಮಾಡಬೇಕಾದ್ರೆ ಅವ್ರಲ್ಲಿ ಇರ್ತಕ್ಕಂಥ ಪ್ರೀತಿ ಮತ್ತೆ ವಿಶ್ವಾಸ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅವರು ಕೈನಲ್ಲಿ ನಮ್ಗೆ ಮಸಾಜ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಗೆ ಎಷ್ಟೇ ಪೇನ್ ಇರ್ಲಿ, ಎಷ್ಟೇ ನಾವು ವರ್ಕ್ ಲೋಡ್ ಅಲ್ಲಿ ಬ್ಯುಸಿ ಆಗಿರ್ಲಿ, ಎಷ್ಟೇ ಮೈಕೆ ನೋವಿರ್ಲಿ, ಎಷ್ಟೇ ತಲೆನೋವಿರ್ಲಿ, ಎಲ್ಲ ಕಮ್ಮಿ ಆಗಿಬಿಡುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇವಾಗ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ಸ್ನೇಹಿತರೆ. ನಾನಿವಾಗ ಒಂದು ಮಸಾಜ್ ಮಾಡ್ಕೊಳಕ್ಕೆಲ್ಲ ಈಗ ಆಯಿಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ವೈಫ್ ಅವರು. ಇವಾಗ ಬರ್ತಾರೆ ಇವಾಗ ಮಸಾಜ್ ಮಾಡೋಕೆ. ನಿಮ್ಗೆಲ್ಲ ಈ ವಿಡಿಯೋ ನೋಡಿದ್ರೆ ಏನನ್ಸುತ್ತೆ ಅಂತಂದ್ರೆ, ಈ ಕೋತಿಗಳು ದೊಡ್ಡ ಗಡಮ ಕೋತಿಗಳು ಅಂತೀವಲ್ಲ, ಆ ರೀತಿ ಕೋತಿಗಳು ಕಾಂಪೌಂಡ್ ಮೇಲೆ, ಮತ್ತೆ ಮರದ ಮೇಲೆ, ಮತ್ತೆ ಈ ಶೀಟ್ ಮೇಲೆ, ಮತ್ತೆ ಹಂಚಿನ ಮೇಲೆ ಕೂತ್ಕೊಂಡು ಒಂದಕ್ಕೊಂದು ಕೋತಿಗಳು ಏನ್ ಹಿಡಿತಾ ಇರ್ತದಲ್ಲ ಸ್ನೇಹಿತರೆ, ಗಂಡು ಕೋತಿ ಹೆಣ್ಣು ಕೋತಿಗೆ ಏನ್ ಹಿಡಿತಾ ಇರುತ್ತೆ, ಇಲ್ಲ ಹೆಣ್ಣು ಕೋತಿ ಗಂಡು ಕೋತಿಗೆ ಏನ್ ಹಿಡಿತಾ ಇರ್ತದೆ, ಆ ತರ ಅನ್ಸ್ಬೋದು ನಿಮ್ಗೆ. ದಯವಿಟ್ಟು ನೀವು ಹಂಗೆ ಅನ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನಿಮ್ ಖುಷಿಗೋಸ್ಕರ ನಾವು ಈ ವಿಡಿಯೋಗಳನ್ನು ಮಾಡೋದು. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ನಾನು ಊರಿಗೆ ಹೋದಾಗಲೆಲ್ಲ ಆ ತರ ಕೋತಿಗಳನ್ನ ನೋಡಿ, ಆ ಕೋತಿಗಳದ್ದು ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ. ತುಂಬಾ ಖುಷಿ ಆಗುತ್ತೆ. ಏನಪ್ಪಾ ಅಂದ್ರೆ, ಅದನ್ನ ವಿಡಿಯೋ ಮಾಡ್ಬೇಕು ಅಂತೀನಿ, ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ ವೀಕ್ ಊರಿಗೆ ಹೋದಾಗ ಸೇಮ್ ಅದೇ ರೀತಿ 30 ರಿಂದ 40 ಕೋತಿಗಳು ಬಂದ್ಬಿಟ್ಟಿತ್ತು ನನ್ನ ಚಿಕ್ಕಪ್ಪ ಅವ್ರ ಮನೆಗೆ. ಏನಪ್ಪಾ ಅಂದ್ರೆ, ಎಲ್ಲ ಒಂದಕ್ಕೊಂದು ಎಲ್ಲ ಒಂದೇ ಫ್ಯಾಮಿಲಿ ಅನ್ಸುತ್ತೆ ಸ್ನೇಹಿತರೆ. ಈ ಎಂಗೇಜ್ಮೆಂಟು, ಮತ್ತೆ ಬರ್ಡೇ, ಮತ್ತೆ ಈ ಮ್ಯಾರೇಜ್ ಫಂಕ್ಷನ್ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಆ ರೀತಿ ಏನು ಒಂದಕ್ಕೊಂದು ಕೋತಿಗಳು, ಎಲ್ಲ ದಪ್ಪ ಕೋತಿಗಳು. ಏನ್ ಹಿಡಿತಾ ಇರ್ತದೆ, ಇನ್ನೊಂದು ಮನಿ ಕಂಡು ಒದ್ದಾಡ್ತದೆ, ಮಿಕ್ತವೆಲ್ಲ ಕಚ್ಚಾಡ್ತಾ ಇರ್ತದೆ. ಯಾಕಂದ್ರೆ ನನಗೆ ಈ ವಿಡಿಯೋದಲ್ಲಿ ನನಗೆ 15 ಬಂತು. ಇವಾಗ ನನ್ನ ವೈಫ್ಗೆ ಅದನ್ನೇ ಹೇಳಿದೆ. ನನ್ನ ವೈಫ್ ಅವ್ರು ಹಂಗೆಲ್ಲ ಹೇಳ್ಬಿಡಿ ಕಣ್ರಿ ಅಂತಂದ್ರು. ಇದೆಲ್ಲ ನಾವು ಮಾತಾಡೋದು ಏನಕ್ಕೆ ಅಂತಂದ್ರೆ, ಜಸ್ಟ್ ಫಾರ್ ಜೋಕ್ ಅಂತ ಹೇಳಿ ಸ್ನೇಹಿತರೆ. ನೀವು ಸಾಮಾನ್ಯವಾಗಿ ಹೊರಗಡೆ ಎಲ್ಲ ನೋಡಿರ್ತೀರ ಅಲ್ವಾ. ಸ್ವಲ್ಪ ನೀಟಾಗಿ ಮಸಾಜ್ ಮಾಡಪ್ಪ. ನನಗೆ ವಾರದಲ್ಲಿ 2 ದಿನ ಒಂದು ಆಯಿಲಲ್ಲಿ ಮಸಾಜ್ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಸ್ವಲ್ಪ ನೆತ್ತಿಗೆ ಎಣ್ಣೆ ಹಾಕಿ
ಯಾಕಲ್ವಾ ಕೋಲ್ಡ್ ಇದು. ಬೆಳಿಗ್ಗೆ ಒಂದು 5:30 ಇಳಿಸ್ಬಿಡಪ್ಪ, ನಾನು ಸ್ವಲ್ಪ 6:30 ಹೊರಡಬೇಕು, ಫ್ರೆಶ್ ಆಗಿಬಿಡ್ತೀನಿ. ಅಲ್ಲಿದೆಯಾ? 5:30 ಇಳಿಸು. ಒಂದು ಆ್ಯಕ್ಚುಲಿ ಒಂದು 6:30 ಮನೆ, 6:30 ಇಲ್ಲಾಂದರೆ 7 ಗಂಟೆಗೆ ಮನೆ ಬಿಡ್ತೀನಿ. ಸ್ವಲ್ಪ ನಾಳೆ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಕೊರಿಯರ್ ಬಂದಿದೆ ಯಾವ ಥರ ಇವತ್ತು ಮನೆಗೆ? ಯಾರು ಬಂದಿಲ್ವಾ? ಒಂದು ಕೊರಿಯರ್ ಬರುತ್ತೆ, ಮತ್ತು ಇನ್ನೊಂದು ಅದು ಶೂ ಬುಕ್ ಮಾಡಿದ್ದೀನಲ್ಲ ಅದೊಂದು ಬರುತ್ತೆ. ಅದು ಅಮೌಂಟ್ ಏನು ಪೇ ಮಾಡಿಲ್ಲ, ಪೇ ಮಾಡಬೇಕು. ಪೇ ಮಾಡ್ಬಿಡೋದು, ಕಳಿಸ್ತೀನಿ ನಿಮಗೆ. ಮಳೆ ಬರ್ತಾ ಇವತ್ತು ಮೈಸೂರಿಗೆ. ಹೊರಗಡೆ ಮಳೆ ಆಯಿತು ಸ್ವಲ್ಪ, ಒಂದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಇನ್ನೊಂದು ವಿಷಯ ತಿಳಿಸೋದು ಮರ್ಬಿಟ್ಟೆ ಸ್ನೇಹಿತರೆ, ವಾರದಲ್ಲಿ 2 ದಿನ ತಲೆಗೆ ಕೈ ಎಣ್ಣೆ ಅಥವಾ ಅದನ್ನ ಹರಳೆಣ್ಣೆ ಅಂತ ಕರೀತಾರೆ, ಅದನ್ನ ಹಾಕಿ ಸ್ನೇಹಿತರೆ ಪ್ರತಿಯೊಬ್ಬರು ಹಾಕಿ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಯಾಕೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಮ್ಮ ಇದ್ರೆ ಅಥವಾ ವೈಫ್ ಏನಾರ ಇದ್ರೆ ಅವ್ರಿಗೆ ಗೊತ್ತಿರ್ತದೆ. ಈ ತಲೆಗೇನಾದ್ರು ನೀವು ಎಣ್ಣೆ ಹಾಕಲಿಲ್ಲ ಅಂತಂದ್ರೆ ಇದು ಎಕ್ಸಸ್ ಆಫ್ ಹೀಟ್ಗೆ ನಿಮಗೆ ತಲೆನೋವು ಮತ್ತೆ ಕಣ್ಣೂರಿ ಇದೆಲ್ಲ ಬರುತ್ತೆ. ಒಂದು ಒಳ್ಳೆ ಹರಳೆಣ್ಣೆ ನೀವೇನಾದ್ರು ತಗೊಂಡಿಟ್ಕೋದು ಅಂತಂದ್ರೆ ಅದನ್ನ ನೀವು ವಾರಕ್ಕೆ 2 ದಿನ ನೀವು ತಲೆಗೆ ಹಾಕೊಳ್ಳಿ, ತಂಪಾಗಿರುತ್ತೆ. ಕಣ್ಣು ಕೂಡ ತಂಪಾಗುತ್ತೆ, ಮತ್ತೆ ಮನಸ್ಸು ಸಮಾಧಾನವಾಗಿರುತ್ತೆ. ಮತ್ತೆ ನಿಮ್ಗೆ ಯಾವುದೇ ಥರ ನಿಮಗೆ ಒಂದು ತಲೆನೋವಿಲ್ಲ, ಏನು ಬರೋಕ್ಕಾಗಲ್ಲ. ತಲೆನೋವು ಏನಾದ್ರು ಬಂದ್ಬಿಟ್ರಂತೂ ಕೆಲಸನೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ನನಗೆ ಹಂಗೆ ಆಯಿತು. ಏನಪ್ಪ ಅಂತಂದರೆ ನಮಗೆ ಜಾಸ್ತಿ ತಲೆನೋವು ಬರೋದು ಯಾವಾಗ ಅಂತಂದರೆ ಅದು ಒನ್ ಟೈಮ್ ಮಾತ್ರ. ಅದು ಆ ಥರ ಏನು ಮಾಡೇ ಇಲ್ಲ ನಾವು, ಆ ರೀತಿ ತಲೆನೋವು ಬರುತ್ತೆ ಅನ್ನೋಕ್ಕೆ. ಓಲ್ಡ್ ಮಂಕ್ XXX ರಮ್ ಇದೆಯಲ್ಲ ಸ್ನೇಹಿತರೆ, ಡ್ರಿಂಕ್ಸು ಓಲ್ಡ್ ಮಂಕ್ XXX ರಮ್ಮು, ಅದಕ್ಕೆ ನಾವು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಹಾಗೆ ಏನಾದ್ರು ತಗೋತು ಅಂತಂದರೆ ಅದರಿಂದನೂ ನಮಗೆ ಅಟ್ಯಾಕ್ ಬರುತ್ತೆ. ಆದರೆ ಏನಪ್ಪ ಅಂದರೆ ನಾನು ಯಾವತ್ತೂ ಆ ರೀತಿ ತಗೊಳಕ್ಕೆ ಹೋಗಲ್ಲ, ಮತ್ತು ತಗೊಂಡೂ ಇಲ್ಲ. ಒಂದ್ಸರಿ ಮಾತ್ರ ತಗೊಂಡೆ ಅಷ್ಟೇ, ಯಾವುದೋ ಒಂದು ಮ್ಯಾರೇಜ್ ಫಂಕ್ಷನ್ಲಿ. ಅದು ಸ್ವಲ್ಪ ನೀರಿಲ್ಲ ಅಂತೇಳಿ ಸ್ವಲ್ಪ ನಾವು ವಾಟರ್ ಮಿಕ್ಸ್ ಮಾಡ್ಕೊಳ್ಳೋದು ಹಂಗೆ ತಗೊಂಡ್ಬಿಟ್ಟು ಸ್ವಲ್ಪ ನಾಳೆಗೆ ತುಂಬ ಒಂದು ಸ್ವಲ್ಪ ಹೆಡ್ಡೇಕ್ ಥರ ಆಗಿ ತುಂಬ ತಲೆನೋವು ಬಂತು. ಮಸಾಜ್ ಮಾಡ್ದ ನಾಳೆ ನಮ್ಮ ಮದುವೆ ಇರೋದು ಊರಲ್ಲಿ. ಎಷ್ಟೊತ್ತು ಕೊಡ್ತೀರಾ ನೀವು ನಿಮ್ಮಮ್ಮ? ಬೆಳಿಗ್ಗೆ ಒಂದು 9 ಗಂಟೆಗೆ ಹೊರಡಿ ಇಲ್ಲಿಂದ, ಜಾಸ್ತಿ ಲೇಟ್ ಮಾಡ್ಕೊಂಡು ಹೋಗ್ಬಿಡಿ. 9 ಗಂಟೆಗೆಲ್ಲ ರೆಡಿಯಾಗಿ ಹೊರಟ್ರೆ ಆರಾಮಾಗಿ ಫಂಕ್ಷನ್ ಮುಗಿಸ್ಕೊಂಡು ನೀವೊಂದು 5:30-6 ಗಂಟೆ ಆಗುತ್ತೆ ಸಾಯಂಕಾಲ ಬರೋದು. ಸದ್ಯಕ್ಕೆ ನಾಳೆದೊಂದು ಮುಗಿಸ್ಕೊಂಡು ಪಾಪ. ಸದ್ಯಕ್ಕೆ ಏನು ಇಷ್ಟೊಂದು ಫಂಕ್ಷನ್ಗಳು, ಇಷ್ಟೊಂದು ಅಲ್ಲಿ ಬೇರೆ ಒಂದು ಕುಶಾಲನಗರದಲ್ಲಿ ಒಂದು ಮದುವೆ ಐತೆ, ಮತ್ತು ಪುತ್ತೂರಲ್ಲಿ ಒಂದು ಮದುವೆ, ಒಂದು ಇನ್ವಿಟೇಷನ್ ಬಂದೈತೆ ಪುತ್ತೂರಿಂದ, ಅಲ್ಲಿಗೆ ಹೋಗಲೇಬೇಕು. ಇದು ಮಡಿಕೇರಿ, ಇದು ಪುತ್ತೂರದಂತೂ ಮಿಸ್ ಮಾಡೋಂಗೆ ಇಲ್ಲ, ತುಂಬ ಬೇಕಾದವರು ಅಲ್ಲಿಗೆ ಹೋಗಲೇಬೇಕು. ಪುತ್ತೂರದು ಒಂದು ದಿನ ಫಂಕ್ಷನ್ ಆಗುತ್ತೆ, ಅಲ್ಲೇ ಹೋಗಿ ಸ್ಟೇ ಆಗಬೇಕು, ನೈಟು ಸ್ಟೇ ಆಗಬೇಕು. ಅದು ನಾಳೆ ಬರಬೇಕು. ಅದು ಒಂದು ಇನ್ವಿಟೇಷನ್ ಬಂದೈತೆ. ಬೆಂಗಳೂರು ಬೇರೆ ಒಂದು ಇನ್ವಿಟೇಷನ್ ಐತೆ, ಅದಕ್ಕೂ ಹೋಗ್ಬೇಕಾಯ್ತದೆ. ಏನು ಒಂದೇ ತಿಂಗಳಲ್ಲಿ ಇಷ್ಟೊಂದು ಇನ್ವಿಟೇಷನ್ಗಳು, ಎಲ್ಲ ದೂರ ದೂರ.
ಎಲ್ಲಿಗೆ ಹೋದ್ರೂ ಖರ್ಚಾಯ್ತದೆ. ಅದೇನೋ ಅಂತಾರಲ್ಲ ಹಂಗಾಯ್ತಲ್ಲಪ್ಪ ಇವಾಗ. ಬೆಂಗಳೂರು ಫಂಕ್ಷನ್ ಅಟೆಂಡ್ ಮಾಡಬೇಕು, ಪುತ್ತೂರ್ದು ಅಟೆಂಡ್ ಮಾಡಬೇಕು, 14ಕ್ಕೆ ಬೇರೆ ಒಂದು ಫಂಕ್ಷನ್ ಅಂತೀಯ, ನಾಳೆ ಬೇರೆ ಒಂದು ಫಂಕ್ಷನ್ ಅಂತೀಯ. ಏನು ಫಂಕ್ಷನ್ಗಳಪ್ಪ, ಹಿಂಗಪ್ಪ ಹೋಗೋದು. ಹತ್ರ ಆಗ್ಬಿಟ್ರೆ ಎಲ್ಲ ಭಾಳ ಹೆಲ್ಪ್ ಆಗುತ್ತೆ. ಎಲ್ಲ ದೂರ ದೂರ ಫಂಕ್ಷನ್ಗಳು. ಅಮ್ಮವ್ರು ಫೋನ್ ಮಾಡಿದ್ಯಾ? ಬೆಳಗ್ಗೆ ಹೇಳಿದ್ಯಾ ಹೋಗೋಣ ಅಂತ? ಬೆಳಗ್ಗೆ ಒಂದ್ಸರಿ ಫೋನ್ ಮಾಡ್ಬಿಡು, 7 ಗಂಟೆ 7:30 9 ಗಂಟೆಗೆ ಹೊರಡೋಣ ಅಂತ. ಅವ್ರು ರೆಡಿ ಆದ್ಮೇಲೆ ನೀನು ರೆಡಿಯಾಗಿ ಓಡು. ಅವ್ರಿಗೇನು ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ಕೆಲಸ ಮುಗಿಸ್ಬಿಟ್ಟು ಬರ್ಬೇಕಲ್ಲ. ಹೊರಡುವಾಗ ಒಂದು ಫೋನ್ ಮಾಡೋದು ನನಗೆ, ಹೊರಡ್ತಾ ಇದ್ದೀವಿ ಅಂತ. ಕಾರಿಗೆ ಫ್ಯೂಲ್ ಹಾಕ್ಸಿದ್ದೀನಿ, ಹಾಕ್ಸೋಕ್ಕೆ ಹೋಗ್ಬೇಡ. 1000ಕ್ಕೆ ಹಾಕ್ಸಿದ್ದೀನಿ, ಸಾಕು ಹೋಗಿ ಬರೋ ತನಕ. ಸಾಯಂಕಾಲ ಆಗುತ್ತೆ ಬರೋದು? ಎಷ್ಟೊತ್ತಾಗುತ್ತೆ ಸಾಯಂಕಾಲ? 7 ಗಂಟೆ. ಇನ್ನೂ ಲೇಟ್ ಆಯ್ತು ಅನ್ಸುತ್ತಾ? ಯಾಕಂದ್ರೆ ಹೋಯ್ತಾ ಇರೋದು ನಿಮ್ಮೂರು ತಾನೇ, ಅದು ನಿಮ್ಮ ಅಕ್ಕನೂ ಇರ್ತಾರಲ್ಲ, ನಿಮ್ಮ ಅಕ್ಕನ ಮನೆಗೆ ತಾನೇ ಹೋಗ್ಬಿಟ್ಟು ಬರೋದು. ಮತ್ತೆ ನಿಮ್ಮ ಅಕ್ಕನ ಮನೆಗೆ ಹೋದ್ರೆ ನೀ ಎಲ್ಲಿ ಬತ್ತೀಯ ಬೇಗ? ನೀನು ಬರೋದೇ ನೈಟ್ ಆಯ್ತದೆ ನೋಡ್ಕೊ. ನಾನು ಬರೋ ತನಕ ನೀನು ಬರಲ್ಲ. ನಾನು ಬರೋದು 9 ಗಂಟೆ ಆಗುತ್ತಾ, ಅಷ್ಟೊತ್ತು ತನಕ ನೀನು ಬಂದಿರ್ತೀಯ ಅನ್ಸುತ್ತೆ. ನೋಡೋಣ, ಆಯಿತು ಬಾ. ನೀನು ಮಾಡೋಕ್ಕಾಗಲ್ಲ. ಏರ್ ಚೆಕ್ ಮಾಡಿಸಿ ಪೆಟ್ರೋಲ್ ಹಾಕ್ಸಿದ್ದೀನಿ ಗಾಡಿಗೆ, ಹುಷಾರಾಗಿ. ಸ್ವಲ್ಪ ರ್ಯಾಶಾಗಿ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡ, ಸ್ಲೋ ಓಡಿಸು ಗಾಡಿನ, ಸರಿನಾ? ನಾಳೆ ಸ್ವಲ್ಪ ಸಂಡೇ ಟ್ರಾಫಿಕ್ ಇರುತ್ತೆ. ಕಿವಿ ಒಳ್ಳೆ ನಿಜ ಗೊತ್ತಾಯ್ತು. ನಿಮ್ಮ ಮೈಕೆ ಓದ್ತಾ ಇಲ್ಲ. ಆಯ್ತಾ? ಸರಿಯಪ್ಪ, ಓಕೆ ಆಯ್ತು. ನೋಡಿ ಸ್ನೇಹಿತರೆ, ಇವಾಗ ನಂದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಆಯಿತು. ತುಂಬ ನಿದ್ದೆ ಬರ್ತಾರೆ ಸ್ನೇಹಿತರೆ, ತುಂಬ ಸ್ಟ್ರೈನ್ ಆಗಿದೆ. ಅದರಿಂದ ನಾನು ಇವಾಗ ಹೋಗಿ ಮಲಗಿಬಿಡ್ತಾ ಇದ್ದೀನಿ. ಓಕೆ, ನೀವು ಮಲಗಿ ಅಂತೇಳಿ ನಾನು ನಿಮಗೆ ಒಂದು ಗುಡ್ ನೈಟ್ ಡ್ರೀಮ್ಸ್ನ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ವಿಡಿಯೋ ಮುಗಿಸೋದ್ರೊಳಗಡೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ನೀವು ನಿಮ್ಮ ಫ್ರೀ ಟೈಮ್ನಲ್ಲಿ ವಿಡಿಯೋಗಳನ್ನ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.